ರೈತರು ಸ್ವಯಂ ಇಚ್ಛೆಯಿಂದ ಜಮೀನು ಕೊಟ್ರೆ ಮಾತ್ರ ತೆಗೆದುಕೊಳ್ಳುತ್ತೇವೆ. ಬಲವಂತವಾಗಿ ಭೂಮಿ ಕಿತ್ತುಕೊಳ್ಳುವ ಅವಶ್ಯಕತೆ ನಮ್ಮ ಸರ್ಕಾರಕ್ಕಿಲ್ಲ. ತಾಯಂದಿರು ಅಧಿಕಾರಿಗಳಿಗೆ ಪೊರಕೆಯಿಂದ ಹೊಡೆಯುವ ಬದಲು ಬೇಕಾದ್ರೆ ನನಗೊಡಿಲಿ, ನಾನು ಹೊಡಿಸಿಕೊಳ್ತೇನೆ, ಸಿದ್ಧನಿದ್ದೇನೆ ಹೀಗೆನ್ನುತ್ತಾ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತೀವ್ರ ಭಾವುಕರಾಗಿ ಆಕ್ರೋಶ ಹೊರ ಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ಸರ್ವೆ ನಡೆಸಲು ಹೋಗಿದ್ದ ಅಧಿಕಾರಿಗಳ ಮೇಲೆ ಸ್ಥಳೀಯರು ಹಲ್ಲೆ ನಡೆಸಿದ ಘಟನೆಗೆ ಪ್ರತಿಕ್ರಿಯಿಸಿದ ಸಿಎಂ, ಈ ಘಟನೆಯಿಂದ ತಮಗೆ ತೀವ್ರ ಮನಸ್ಸಿಗೆ ನೋವಾಗಿದೆ ಎಂದಿದ್ದಾರೆ. ಅಧಿಕಾರಿಗಳು ಕೇವಲ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ, ಅವರ ಮೇಲೆ ಹಲ್ಲೆ ಮಾಡಬೇಡಿ, ಏನೇ ಆಕ್ರೋಶವಿದ್ದರೂ ನನ್ನ ಮೇಲೆ ತೀರಿಸಿಕೊಳ್ಳಿ ಅಂತ ಸಿಎಂ ಹೇಳಿದ್ದು, ರೈತರ ಒಪ್ಪಿಗೆ ಇಲ್ಲದೆ ಯಾವುದೇ ಜಮೀನು ವಶಪಡಿಸಿಕೊಳ್ಳುವುದಿಲ್ಲ ಅಂತ ಬಿಡದಿ ರೈತರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಾರು ಕೊಡ್ತಾರೋ ಅವ್ರ ಭೂಮಿ ತಗೋತೀವಿ, ಯಾರು ಕೊಟ್ಟಿಲ್ಲ ಅವ್ರು ತಗೊಳ್ಳಲ್ಲ. ಬಿಕಾಸ್ ಆಫ್ ದೇವೇಗೌಡರು ನಾನು ಪ್ರತಿಭಟನೆ ಕೋರ್ತೀನಿ ಅಂತ ಹೇಳಿಕೆ ಬೆನ್ನಲ್ಲೇ ಮಾತಾಡಿದ್ದಾರೆ. ಯಾಕೆ ನನ್ನ ಮೇಲೆ ಟಾರ್ಗೆಟ್, ನೀಟ್ ಪರೀಕ್ಷೆ ಸಂಬಂಧಪಟ್ಟಂಗೆ ಯಾಕೆ ಹೋರಾಟ ಮಾಡಲಿಲ್ಲ, ನೀಟ್ ಪ್ರಶ್ನೆ ಪತ್ರಿಕೆಯಿಂದ ಸಮಸ್ಯೆ ಆಯ್ತಲ್ಲ ಅವಾಗ ಯಾಕೆ ಮಾತಾಡಲಿಲ್ಲ ಅಂತೆಲ್ಲ ಕೂಡ ಸಿಎಂ ಹೇಳಿದ್ದಾರೆ.